ತುಮಕೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಅಡಿಕೆ ಮರಗಳು ನೆಲ ಕಚ್ಚಿದೆ. ರೈತ ಕಂಗಾಲಾಗಿದ್ದಾನೆ. ಹೇಗೆ ಬಂದಂತ ಬೆಳೆ ಈಗ ಹಾಳಾಗಿದೆ ಅಂತೇಳಿ ಕಣ್ಣೀರನ್ನ ಇಡ್ತಿದ್ದಾನೆ. ಅಟ್ಲೀಸ್ಟ್ ಇದು ಮೇಂಟೆನೆನ್ಸ್ ಮಾಡೋದಕ್ಕೋಸ್ಕರನಾರ ನಾವು ಇನ್ ಮುಂದೆ ಗಿಡ ಬೆಳೆಸಕ್ಕೆ ಆಗಲ್ಲ. ನಮ್ಮ ವಯಸ್ಸಾಗ್ತಾ ಬಂದು ನಾವು ಮಕ್ಕಳು ಮರಿ ಸಾಕೋದ್ ಹೆಂಗೆ, ಏನಾದ್ರೂ ಸರ್ಕಾರ ಕಾನೂನಾತ್ಮಕವಾಗಿ ಮಾನವೀಯತೆ ದೃಷ್ಟಿಯಿಂದ ಸ್ವಲ್ಪ ನಮ್ಗೇನಾದ್ರೂ ಒಂದು ಪರಿಹಾರ ಕೊಡ್ಲಿಕ್ಕೆ ಮನಸ್ಸು ಮಾಡ್ಬೇಕು, ಕೊಡಿಸ್ಕೊಡ್ಬೇಕು ಅಂತ ಹೇಳಿ. ಈಗ ಎಷ್ಟು ಜನ ರೈತರದ್ದು ಬಿದ್ದೋಗಿರ್ಬೋದು? ಸುಮಾರು ಈಗ ನನಗೆ ತಿಳಿದು ಈ ಏರಿಯಾದಲ್ಲಿ 3 ಜನದ ಬಿದ್ದೋಗಿದೆ. 3 ಜನ ತೋಟದಲ್ಲಿ ಬಿದ್ದೋಗಿದೆ. ಅಲ್ಲಿ ಪಕ್ಕದಲ್ಲೆಲ್ಲ ಬಿದ್ದೋಗಿದೆ ನೋಡ್ರಿ. ಅಲ್ಲಿ ತಿಮ್ಮಯ್ಯ ಕಾಟಯ್ಯ ಅಂತ ಹೇಳಿ ಅವ್ರದ್ದು 2 ಮಕ್ಕಳುಗಳದು ಬಿದ್ದೋಗಿದೆ. ಅವ್ರದ್ದು ಸುಮಾರು 30 ಮರ. ಇದೇ ಸರ್ವೆ ನಂಬರ್ದು. ಅದು ಕೂಡ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ತೋಟಗಾರಿಕೆಯವರು. ಇಷ್ಟಾಗಿದೆ ಸ್ವಾಮಿ. ಇದನ್ನ ನೀವು ತಾವು ಖುದ್ದಾಗಿ ಪರಿಶೀಲನೆ ಮಾಡಿದ್ರಲ್ಲ, ಇಂಥ ಅನಾಹುತ ನಾವು ನೋಡಿರ್ಲಿಲ್ಲ. ಪ್ರಕೃತಿ ವಿಕೋಪ ಯಾರನ್ನು ನಾವು ಕಾರಣ ಮಾಡಕ್ ಆಗೋದಿಲ್ಲ. ಇದು ಆದ್ರಿಂದ ಸರ್ಕಾರವೇ ಮನಸ್ಸು ಮಾಡಿ ಇನ್ನೇನಾದ್ರೂ ನಮಗೆ ಸ್ವಲ್ಪ ಸಮಾಧಾನಕರ. ತುಮಕೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಅಡಿಕೆ ಮರಗಳು ನೆಲ ಕಚ್ಚಿದೆ. ರೈತ ಕಂಗಾಲಾಗಿದ್ದಾನೆ. ಹೇಗೆ ಬಂದಂತ ಬೆಳೆ ಈಗ ಹಾಳಾಗಿದೆ ಅಂತೇಳಿ ಕಣ್ಣೀರನ್ನ ಇಡ್ತಿದ್ದಾನೆ. ಅಟ್ಲೀಸ್ಟ್ ಇದು ಮೇಂಟೆನೆನ್ಸ್ ಮಾಡೋದಕ್ಕೋಸ್ಕರನಾರ ನಾವು ಇನ್ ಮುಂದೆ ಗಿಡ ಬೆಳೆಸಕ್ಕೆ ಆಗಲ್ಲ. ನಮ್ಮ ವಯಸ್ಸಾಗ್ತಾ ಬಂದು ನಾವು ಮಕ್ಕಳು ಮರಿ ಸಾಕೋದ್ ಹೆಂಗೆ, ಏನಾದ್ರೂ ಸರ್ಕಾರ ಕಾನೂನಾತ್ಮಕವಾಗಿ ಮಾನವೀಯತೆ ದೃಷ್ಟಿಯಿಂದ ಸ್ವಲ್ಪ ನಮ್ಗೇನಾದ್ರೂ ಒಂದು ಪರಿಹಾರ ಕೊಡ್ಲಿಕ್ಕೆ ಮನಸ್ಸು ಮಾಡ್ಬೇಕು, ಕೊಡಿಸ್ಕೊಡ್ಬೇಕು ಅಂತ ಹೇಳಿ. ಈಗ ಎಷ್ಟು ಜನ ರೈತರದ್ದು ಬಿದ್ದೋಗಿರ್ಬೋದು? ಸುಮಾರು ಈಗ ನನಗೆ ತಿಳಿದು ಈ ಏರಿಯಾದಲ್ಲಿ 3 ಜನದ ಬಿದ್ದೋಗಿದೆ. 3 ಜನ ತೋಟದಲ್ಲಿ ಬಿದ್ದೋಗಿದೆ. ಅಲ್ಲಿ ಪಕ್ಕದಲ್ಲೆಲ್ಲ ಬಿದ್ದೋಗಿದೆ ನೋಡ್ರಿ. ಅಲ್ಲಿ ತಿಮ್ಮಯ್ಯ ಕಾಟಯ್ಯ ಅಂತ ಹೇಳಿ ಅವ್ರದ್ದು 2 ಮಕ್ಕಳುಗಳದು ಬಿದ್ದೋಗಿದೆ. ಅವ್ರದ್ದು ಸುಮಾರು 30 ಮರ. ಇದೇ ಸರ್ವೆ ನಂಬರ್ದು. ಅದು ಕೂಡ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ತೋಟಗಾರಿಕೆಯವರು. ಇಷ್ಟಾಗಿದೆ ಸ್ವಾಮಿ. ಇದನ್ನ ನೀವು ತಾವು ಖುದ್ದಾಗಿ ಪರಿಶೀಲನೆ ಮಾಡಿದ್ರಲ್ಲ, ಇಂಥ ಅನಾಹುತ ನಾವು ನೋಡಿರ್ಲಿಲ್ಲ. ಪ್ರಕೃತಿ ವಿಕೋಪ ಯಾರನ್ನು ನಾವು ಕಾರಣ ಮಾಡಕ್ ಆಗೋದಿಲ್ಲ. ಇದು ಆದ್ರಿಂದ ಸರ್ಕಾರವೇ ಮನಸ್ಸು ಮಾಡಿ ಇನ್ನೇನಾದ್ರೂ ನಮಗೆ ಸ್ವಲ್ಪ ಸಮಾಧಾನಕರವಾದ. ತುಮಕೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಅಡಿಕೆ ಮರಗಳು ನೆಲ ಕಚ್ಚಿದೆ. ರೈತ ಕಂಗಾಲಾಗಿದ್ದಾನೆ. ಹೇಗೆ ಬಂದಂತ ಬೆಳೆ ಈಗ ಹಾಳಾಗಿದೆ ಅಂತೇಳಿ ಕಣ್ಣೀರನ್ನ ಇಡ್ತಿದ್ದಾನೆ. ಅಟ್ಲೀಸ್ಟ್ ಇದು ಮೇಂಟೆನೆನ್ಸ್ ಮಾಡೋದಕ್ಕೋಸ್ಕರನಾರ ನಾವು ಇನ್ ಮುಂದೆ ಗಿಡ ಬೆಳೆಸಕ್ಕೆ ಆಗಲ್ಲ. ನಮ್ಮ ವಯಸ್ಸಾಗ್ತಾ ಬಂದು ನಾವು ಮಕ್ಕಳು ಮರಿ ಸಾಕೋದ್ ಹೆಂಗೆ, ಏನಾದ್ರೂ ಸರ್ಕಾರ ಕಾನೂನಾತ್ಮಕವಾಗಿ ಮಾನವೀಯತೆ ದೃಷ್ಟಿಯಿಂದ ಸ್ವಲ್ಪ ನಮ್ಗೇನಾದ್ರೂ ಒಂದು ಪರಿಹಾರ ಕೊಡ್ಲಿಕ್ಕೆ ಮನಸ್ಸು ಮಾಡ್ಬೇಕು, ಕೊಡಿಸ್ಕೊಡ್ಬೇಕು ಅಂತ ಹೇಳಿ. ಈಗ ಎಷ್ಟು ಜನ ರೈತರದ್ದು ಬಿದ್ದೋಗಿರ್ಬೋದು? ಸುಮಾರು ಈಗ ನನಗೆ ತಿಳಿದು ಈ ಏರಿಯಾದಲ್ಲಿ 3 ಜನದ ಬಿದ್ದೋಗಿದೆ. 3 ಜನ ತೋಟದಲ್ಲಿ ಬಿದ್ದೋಗಿದೆ. ಅಲ್ಲಿ ಪಕ್ಕದಲ್ಲೆಲ್ಲ ಬಿದ್ದೋಗಿದೆ ನೋಡ್ರಿ. ಅಲ್ಲಿ ತಿಮ್ಮಯ್ಯ ಕಾಟಯ್ಯ ಅಂತ ಹೇಳಿ ಅವ್ರದ್ದು 2 ಮಕ್ಕಳುಗಳದು ಬಿದ್ದೋಗಿದೆ. ಅವ್ರದ್ದು ಸುಮಾರು 30 ಮರ. ಇದೇ ಸರ್ವೆ ನಂಬರ್ದು. ಅದು ಕೂಡ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ತೋಟಗಾರಿಕೆಯವರು. ಇಷ್ಟಾಗಿದೆ ಸ್ವಾಮಿ. ಇದನ್ನ ನೀವು ತಾವು ಖುದ್ದಾಗಿ ಪರಿಶೀಲನೆ ಮಾಡಿದ್ರಲ್ಲ, ಇಂಥ ಅನಾಹುತ ನಾವು ನೋಡಿರ್ಲಿಲ್ಲ. ಪ್ರಕೃತಿ ವಿಕೋಪ ಯಾರನ್ನು ನಾವು ಕಾರಣ ಮಾಡಕ್ ಆಗೋದಿಲ್ಲ. ಇದು ಆದ್ರಿಂದ ಸರ್ಕಾರವೇ ಮನಸ್ಸು ಮಾಡಿ ಇನ್ನೇನಾದ್ರೂ ನಮಗೆ ಸ್ವಲ್ಪ ಸಮಾಧಾನಕರವಾದ. ತುಮಕೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಅಡಿಕೆ ಮರಗಳು ನೆಲ ಕಚ್ಚಿದೆ. ರೈತ ಕಂಗಾಲಾಗಿದ್ದಾನೆ. ಹೇಗೆ ಬಂದಂತ ಬೆಳೆ ಈಗ ಹಾಳಾಗಿದೆ ಅಂತೇಳಿ ಕಣ್ಣೀರನ್ನ ಇಡ್ತಿದ್ದಾನೆ.
ಅಟ್ಲೀಸ್ಟ್ ಇದು ಮೇಂಟೆನೆನ್ಸ್ ಮಾಡೋದಕ್ಕೋಸ್ಕರನಾರ ನಾವು ಇನ್ ಮುಂದೆ ಗಿಡ ಬೆಳೆಸಕ್ಕೆ ಆಗಲ್ಲ. ನಮ್ಮ ವಯಸ್ಸಾಗ್ತಾ ಬಂದು ನಾವು ಮಕ್ಕಳು ಮರಿ ಸಾಕೋದ್ ಹೆಂಗೆ, ಏನಾದ್ರೂ ಸರ್ಕಾರ ಕಾನೂನಾತ್ಮಕವಾಗಿ ಮಾನವೀಯತೆ ದೃಷ್ಟಿಯಿಂದ ಸ್ವಲ್ಪ ನಮ್ಗೇನಾದ್ರೂ ಒಂದು ಪರಿಹಾರ ಕೊಡ್ಲಿಕ್ಕೆ ಮನಸ್ಸು ಮಾಡ್ಬೇಕು, ಕೊಡಿಸ್ಕೊಡ್ಬೇಕು ಅಂತ ಹೇಳಿ. ಇಲ್ಲಿ ಎಷ್ಟು ಜನ ರೈತರದ್ದು ಬಿದ್ದೋಗಿರ್ಬೋದು ಈ ತರ? ಈಗ ನನಗೆ ಈ ಏರಿಯಾದಲ್ಲಿ 3 ಜನದ ಬಿದ್ದೋಗಿದೆ. 3 ಜನ ತೋಟದಲ್ಲಿ ಬಿದ್ದೋಗಿದೆ. ಅಲ್ಲಿ ಪಕ್ಕದಲ್ಲೆಲ್ಲ ಬಿದ್ದೋಗಿದೆ ನೋಡ್ರಿ. ಅಲ್ಲಿ ತಿಮ್ಮಯ್ಯ ಕಾಟಯ್ಯ ಅಂತ ಹೇಳಿ ಅವ್ರದ್ದು 2 ಮಕ್ಕಳುಗಳದ್ದು ಬಿದ್ದೋಗಿದೆ. ಅವ್ರದ್ದು ಸುಮಾರು 30 ಮರ. ಇದೇ ಸರ್ವೆ ನಂಬರ್ದು. ಅದು ಕೂಡ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ತೋಟಗಾರಿಕೆಯವರು. ಇಷ್ಟಾಗಿದೆ ಸ್ವಾಮಿ. ಇದನ್ನ ನೀವು ತಾವು ಖುದ್ದಾಗಿ ಪರಿಶೀಲನೆ ಮಾಡಿದ್ರಲ್ಲ, ಇಂಥ ಅನಾಹುತ ನಾವು ನೋಡಿರ್ಲಿಲ್ಲ. ಪ್ರಕೃತಿ ವಿಕೋಪ ಯಾರನ್ನು ನಾವು ಕಾರಣ ಮಾಡಕ್ ಆಗೋದಿಲ್ಲ. ಇದು ಆದ್ರಿಂದ ಸರ್ಕಾರವೇ ಮನಸ್ಸು ಮಾಡಿ ಇನ್ನೇನಾದ್ರೂ ನಮಗೆ ಸ್ವಲ್ಪ ಸಮಾಧಾನಕರವಾದ. ತುಮಕೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಅಡಿಕೆ ಮರಗಳು ನೆಲ ಕಚ್ಚಿದೆ. ರೈತ ಕಂಗಾಲಾಗಿದ್ದಾನೆ. ಕೈಗೆ ಬಂದಂತ ಬೆಳೆ ಈಗ ಹಾಳಾಗಿದೆ ಅಂತೇಳಿ ಕಣ್ಣೀರನ್ನ ಇಡ್ತಿದ್ದಾನೆ. ಅಟ್ಲೀಸ್ಟ್ ಇದು ಮೇಂಟೆನೆನ್ಸ್ ಮಾಡೋದಕ್ಕೋಸ್ಕರನಾರ ನಾವು ಇನ್ ಮುಂದೆ ಗಿಡ ಬೆಳೆಸಕ್ಕೆ ಆಗಲ್ಲ. ನಮ್ಮ ವಯಸ್ಸಾಗ್ತಾ ಬಂದು ನಾವು ಮಕ್ಕಳು ಮರಿ ಸಾಕೋದ್ ಹೆಂಗೆ, ಏನಾದ್ರೂ ಸರ್ಕಾರ ಕಾನೂನಾತ್ಮಕವಾಗಿ ಮಾನವೀಯತೆ ದೃಷ್ಟಿಯಿಂದ ಸ್ವಲ್ಪ ನಮ್ಗೇನಾದ್ರೂ ಒಂದು ಪರಿಹಾರ ಕೊಡ್ಲಿಕ್ಕೆ ಮನಸ್ಸು ಮಾಡ್ಬೇಕು, ಕೊಡಿಸ್ಕೊಡ್ಬೇಕು ಅಂತ ಹೇಳಿ. ಇಲ್ಲಿ ಎಷ್ಟು ಜನ ರೈತರದ್ದು ಬಿದ್ದೋಗಿರ್ಬೋದು ಈ ತರ? ಈಗ ನನಗೆ ಈ ಏರಿಯಾದಲ್ಲಿ 3 ಜನದ ಬಿದ್ದೋಗಿದೆ. 3 ಜನ ತೋಟದಲ್ಲಿ ಬಿದ್ದೋಗಿದೆ. ಅಲ್ಲಿ ಪಕ್ಕದಲ್ಲೆಲ್ಲ ಬಿದ್ದೋಗಿದೆ ನೋಡ್ರಿ. ಅಲ್ಲಿ ತಿಮ್ಮಯ್ಯ ಕಾಟಯ್ಯ ಅಂತ ಹೇಳಿ ಅವ್ರದ್ದು 2 ಮಕ್ಕಳುಗಳದ್ದು ಬಿದ್ದೋಗಿದೆ. ಅವ್ರದ್ದು ಸುಮಾರು 30 ಮರ. ಇದೇ ಸರ್ವೆ ನಂಬರ್ದು. ಅದು ಕೂಡ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ತೋಟಗಾರಿಕೆಯವರು. ಇಷ್ಟಾಗಿದೆ ಸ್ವಾಮಿ. ಇದನ್ನ ನೀವು ತಾವು ಖುದ್ದಾಗಿ ಪರಿಶೀಲನೆ ಮಾಡಿದ್ರಲ್ಲ, ಇಂಥ ಅನಾಹುತ ನಾವು ನೋಡಿರ್ಲಿಲ್ಲ. ಪ್ರಕೃತಿ ವಿಕೋಪ ಯಾರನ್ನು ನಾವು ಕಾರಣ ಮಾಡಕ್ ಆಗೋದಿಲ್ಲ. ಇದು ಆದ್ರಿಂದ ಸರ್ಕಾರವೇ ಮನಸ್ಸು ಮಾಡಿ ಇನ್ನೇನಾದ್ರೂ ನಮಗೆ ಸ್ವಲ್ಪ ಸಮಾಧಾನಕರವಾದ. ತುಮಕೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಅಡಿಕೆ ಮರಗಳು ನೆಲ ಕಚ್ಚಿದೆ. ರೈತ ಕಂಗಾಲಾಗಿದ್ದಾನೆ. ಕೈಗೆ ಬಂದಂತ ಬೆಳೆ ಈಗ ಹಾಳಾಗಿದೆ ಅಂತೇಳಿ ಕಣ್ಣೀರನ್ನ ಇಡ್ತಿದ್ದಾನೆ. ಅಟ್ಲೀಸ್ಟ್ ಇದು ಮೇಂಟೆನೆನ್ಸ್ ಮಾಡೋದಕ್ಕೋಸ್ಕರನಾರ ನಾವು ಇನ್ ಮುಂದೆ ಗಿಡ ಬೆಳೆಸಕ್ಕೆ ಆಗಲ್ಲ. ನಮ್ಮ ವಯಸ್ಸಾಗ್ತಾ ಬಂದು ನಾವು ಮಕ್ಕಳು ಮರಿ ಸಾಕೋದ್ ಹೆಂಗೆ, ಏನಾದ್ರೂ ಸರ್ಕಾರ ಕಾನೂನಾತ್ಮಕವಾಗಿ ಮಾನವೀಯತೆ ದೃಷ್ಟಿಯಿಂದ ಸ್ವಲ್ಪ ನಮ್ಗೇನಾದ್ರೂ ಒಂದು ಪರಿಹಾರ ಕೊಡ್ಲಿಕ್ಕೆ ಮನಸ್ಸು ಮಾಡ್ಬೇಕು, ಕೊಡಿಸ್ಕೊಡ್ಬೇಕು ಅಂತ ಹೇಳಿ. ಇಲ್ಲಿ ಎಷ್ಟು ಜನ ರೈತರದ್ದು ಬಿದ್ದೋಗಿರ್ಬೋದು ಈ ತರ? ಈಗ ನನಗೆ ಈ ಏರಿಯಾದಲ್ಲಿ 3 ಜನದ ಬಿದ್ದೋಗಿದೆ. 3 ಜನ ತೋಟದಲ್ಲಿ ಬಿದ್ದೋಗಿದೆ. ಅಲ್ಲಿ ಪಕ್ಕದಲ್ಲೆಲ್ಲ ಬಿದ್ದೋಗಿದೆ ನೋಡ್ರಿ. ಅಲ್ಲಿ ತಿಮ್ಮಯ್ಯ ಕಾಟಯ್ಯ ಅಂತ ಹೇಳಿ ಅವ್ರದ್ದು 2 ಮಕ್ಕಳುಗಳದ್ದು ಬಿದ್ದೋಗಿದೆ. ಅವ್ರದ್ದು ಸುಮಾರು 30 ಮರ. ಇದೇ ಸರ್ವೆ ನಂಬರ್ದು. ಅದು ಕೂಡ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ತೋಟಗಾರಿಕೆಯವರು. ಇಷ್ಟಾಗಿದೆ ಸ್ವಾಮಿ. ಇದನ್ನ ನೀವು ತಾವು ಖುದ್ದಾಗಿ ಪರಿಶೀಲನೆ ಮಾಡಿದ್ರಲ್ಲ, ಇಂಥ ಅನಾಹುತ ನಾವು ನೋಡಿರ್ಲಿಲ್ಲ. ಪ್ರಕೃತಿ ವಿಕೋಪ ಯಾರನ್ನು ನಾವು ಕಾರಣ ಮಾಡಕ್ ಆಗೋದಿಲ್ಲ. ಇದು ಆದ್ರಿಂದ ಸರ್ಕಾರವೇ ಮನಸ್ಸು ಮಾಡಿ ಇನ್ನೇನಾದ್ರೂ ನಮಗೆ ಸ್ವಲ್ಪ ಸಮಾಧಾನಕರವಾದ